ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಕ್ರಿಸ್ಪಿಯಾಗಿ ಒಂದು ಬೇಕರಿ ಸ್ಟೈಲ್ ಫುಡ್, ಅದು ವೆಜಿಟಬಲ್ ಪಫ್ಸ್. ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತ. ಬನ್ನಿ. ಮೊದಲು ಫಿಲ್ಲಿಂಗ್ಸ್‌ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಾಯಿನ ಬಿಸಿಗೆ ಇಟ್ಕೊಂಡ್ಬಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ತುಂಬಾ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಥರ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. 1 ಈರುಳ್ಳಿ ಯೂಸ್ ಮಾಡಿದ್ದೀನಿ. ಸೊ ಇದು ಚಿಕ್ಕದಾಗಿದ್ರೆ ಅಲ್ಲಿ ಫಿಲ್ಲಿಂಗ್ ಮಾಡಕ್ಕೆ ಚೆನ್ನಾಗಿರತ್ತೆ ಅಂತ. ಆಮೇಲೆ ಇದು 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಆಮೇಲೆ ಈಗ ನಾನು ಫಸ್ಟು ಬೀನ್ಸು ಮತ್ತು ಕ್ಯಾರೆಟ್‌ನ ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನ ಫಸ್ಟ್ ಹಾಕ್ತೀನಿ. ಯಾಕೆಂದ್ರೆ ಇದೆರಡು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಬೇರೆ ವೆಜಿಟಬಲ್ಸ್‌ಗಿಂತ ಅಂತ. ಇದೆರಡು ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಕ್ಯಾಪ್ಸಿಕಮ್ಮು ಮತ್ತೆ ಬಟಾಣಿನ, ನಂದು ಫ್ರೋಝನ್ ಬಟಾಣಿ ತಗೊಂಡಿದ್ದೀನಿ. ಹಸಿ ಬಟಾಣಿ ನೀವು ತಗೊಂಡಿದ್ದು ಅಂದ್ರೆ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಬೇಕಾಗತ್ತೆ, ಇಲ್ಲಾಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಇದೆರಡೂ ಕೂಡ ಹಾಕಿ ಸ್ವಲ್ಪ ಹೊತ್ತು ಹಾಕ್ಬೇಕು. ಫ್ರೋಝನ್ ಬಟಾಣಿನಲ್ಲಿ ಸ್ವಲ್ಪ ಇದಿರುತ್ತೆ, ನೀರಿರುತ್ತಲ್ಲ, ಹಂಗಾಗಿ ಸ್ವಲ್ಪ ನೀರು ಸಾಕಾಗತ್ತೆ. 1 ಟೀ ಸ್ಪೂನ್ ಉಪ್ಪು ಹಾಕಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಪುಡಿಗಳು ಆಡ್ ಮಾಡ್ತಾ ಇದ್ದೀನಿ. ಈಗ ಅಚ್ಕಾರದ ಪುಡಿ 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಆಮೇಲೆ ಗರಂ ಮಸಾಲ 1 ಟೀ ಸ್ಪೂನು. ಜಾಸ್ತಿ ಮಸಾಲೆ ಏನು ಬೇಡ ಇದಕ್ಕೆ. ಬೇಕಾದ್ರೆ ಖಾರ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ನಾನು 1 ಪೊಟ್ಯಾಟೋನ ನಾನು ಬೇಯಿಸಿಟ್ಕೊಂಡಿದ್ದೆ. ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇನೆ. ಇದೆಲ್ಲ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಹುಳಿ ಏನು ಹಾಕಿರಲ್ವಲ್ಲ, ಹಂಗಾಗಿ ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಅಂತ ಅನಿಸ್ತು ಅಂದ್ರೆ ಒಂಚೂರು ನೀರು ಚಿಮುಕ್ಸ್ಕೊಂಡು ಬೇಕಾದ್ರೆ ನಾವು ಬೇಯಿಸ್ಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿ ಅದನ್ನ ಮಿಕ್ಸ್ ಮಾಡಿಟ್ರೆ ಈಗ ಫಿಲ್ಲಿಂಗ್ ರೆಡಿ ಆಯ್ತು. ನಾನು ಇದಕ್ಕೆ ರೆಡಿ ಶೀಟ್ಸ್‌ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಪಫ್ ಪೇಸ್ಟ್ರಿ ಶೀಟ್ಸ್ ಅಂತ ಸಿಗುತ್ತೆ. ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು 2 ಶೀಟ್ ಇರುತ್ತೆ. ಸೊ, ಅದನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ 1 ಗಂಟೆ ಮುಂಚೆನೇ ನಾನು ತೆಗೆದಿಟ್ಟಿದ್ದೆ ಫ್ರೀಜರಿಂದ. ಸೊ, ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ನಾನು 1 ಶೀಟಲ್ಲಿ 9 ಆಗುವಷ್ಟು ಕಟ್ ಮಾಡಿದ್ದೀನಿ. ಈಗ ಸ್ವಲ್ಪ ಅದನ್ನ ಪ್ರೆಸ್ ಮಾಡ್ತಾ ಇದ್ದೆ, ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು. ಸ್ವಲ್ಪ ಲಟ್ಸಿದ್ರೆ ಸಾಕು. ಇಷ್ಟಿಷ್ಟು ಲಟ್ಸಿದ್ರೆ ಸಾಕು. ಇದಕ್ಕಿವಾಗ ಮಾಡಿರೋಂಥ ಫಿಲ್ಲಿಂಗ್‌ನ ಇದಕ್ಕೆ 1 ಸ್ಪೂನ್ ಅಥವಾ 1 1/2 ಸ್ಪೂನ್ ಅಷ್ಟು ಹಾಕ್ಬಿಟ್ಟು, ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಬೇಕು. ಮತ್ತೆ ಮುಂದ್ಗಡೆಗೆ ತುಂಬಾ ಪ್ರೆಸ್ ಮಾಡ್ಬಾರ್ದು. ಸ್ವಲ್ಪ ಹೋಲ್ ಬಿಡ್ಬೇಕು. ಯಾಕೆ ಅಂತ ಅಂದ್ರೆ ಅದು ಪೇಸ್ಟ್ರಿ ಓಪನ್ ಆದ್ರೇನೆ ಚೆನ್ನಾಗಿರುತ್ತೆ ಅಲ್ಲಿ ಮಾಡ್ಬೇಕಾದ್ರೆ. ಈಗ ಇಷ್ಟಾಯ್ತು. ಈ ತರ ಮಾಡ್ಬೋದು. ಡಿಸೈನ್ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಇಷ್ಟು ಓಪನ್ ಬಿಟ್ರೆ ಸಾಕಿದಕ್ಕೆ. ಡಿಸೈನ್ ಯಾವ ಥರ ಬೇಕಾದ್ರೆ ಆ ಥರ ಮಾಡ್ಕೋಬೋದು. ನಾನೊಂದು 2, 3 ತೋರಿಸ್ತಾ ಇದ್ದೀನಿ. ಇದೇ ಥರ ಎಲ್ಲದೂ ಕೂಡ ಮಾಡಿಕೊಂಡು ನಾನು ಏರ್ ಫ್ರೈಯರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಏರ್ ಫ್ರೈಯರಲ್ಲಿ ನಾನು ಬೇಕ್‌ಗೆ ಹೋಗ್ಬಿಟ್ಟು ಒಂದು 380 ಫ್ಯಾರನ್‌ಹೀಟ್‌ಗೆ ನಾನು ಇಟ್ಬಿಟ್ಟು, ಇದಕ್ಕಿವಾಗ ನಾನು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪ್ರೀ ಹೀಟ್ ಆದ್ಮೇಲೆ ಇದ್ರಲ್ಲಿ ನಾನು ಒಂದು ಆರ್ ಇಟ್ಬಿಟ್ಟು ಮಾಡ್ಕೊಳ್ತೀನಿ. ಇದ್ರಲ್ಲಿ ಇಷ್ಟು ಆಗತ್ತೆ. ಈಗ ತುಂಬಾ ಹೊತ್ತೇನು ತಗೊಳಲ್ಲ ಇದು. ಈಗ ಒಂದು 2 ನಿಮಿಷ ಆದ್ಮೇಲೆ ಇಷ್ಟ ಆಗಿತ್ತು. ಇದೊಂದು 4 ರಿಂದ 5 ನಿಮಿಷದೊಳಗೆಲ್ಲ ಆಗೋಗ್ಬಿಡುತ್ತೆ. ಜಾಸ್ತಿ ಕೆಂಪಗಾಗ್ಬೇಕು ಅಂದ್ರೆ ಈ ತರ ಒಂದ್ಸಲಿ ಉಲ್ಟಾ ಮಾಡಿ ಕೂಡ ಇಟ್ರೆ ಎರಡೂ ಕಡೆಗೆ ಚೆನ್ನಾಗಾಗತ್ತೆ. ಮಾತ್ರ ಕ್ರಿಸ್ಪಿಯಾಗಿ ತುಂಬಾ ಲೇಯರ್ ಎಲ್ಲ ಚೆನ್ನಾಗ್ ಬಂದಿತ್ತು. ಮತ್ತೆ ಪಲ್ಯ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಈಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬಾ ಬಿಸಿ ಇದೆ. ಸೂಪರಾಗಿತ್ತು ಮಾತ್ರ. ಟೇಸ್ಟು ಚೆನ್ನಾಗಿತ್ತು, ಮತ್ತೆ ತುಂಬಾ ಕ್ರಿಸ್ಪಿಯಾಗೂ ಕೂಡ ಇತ್ತು. ನೀವು ಕೂಡ ಒಂದ್ಸತಿ ಇದನ್ನ ಮನೇಲಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.